ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಸ್ಟಾ ಬೈ ಸುನಿ. ಕಲೆ, ಸಂಸ್ಕೃತಿ ಮತ್ತು ದೈವ ಭಕ್ತಿಯ ನೆಲೆಬೀಡು ನಮ್ಮ ಕರ್ನಾಟಕ. ಇಂದು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ರಾಮನಗರ ಜಿಲ್ಲೆಯ ಆರೋಳಿ ತಾಲೂಕಿನ ಧಾರ್ಮಿಕ ಪ್ರಸಿದ್ಧ ಕ್ಷೇತ್ರಕ್ಕೆ. ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ನಮ್ಮ ಸಹಸ್ರಾರು ಭಕ್ತರ ಆರಾಧ್ಯ ದೈವ ಶಕ್ತಿ ದೇವತೆ ಶ್ರೀ ಕೊಟ್ಕಾಳು ಮಾರಮ್ಮ ದೇವಿಯ ಪುಣ್ಯಕ್ಷೇತ್ರ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಇಲ್ಲಿ ಅತ್ಯಂತ ವಿಜೃಂಭಣೆಯ ಕಣ್ಮನ ಸೆಳೆಯುವ ಮಹಾ ಜಾತ್ರಾ ಮಹೋತ್ಸವ ಜರುಗಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಕಾಳು ಮಾರಮ್ಮನ ಜಾತ್ರೆಯ ವಿಶೇಷತೆನ ತಿಳಿಸ್ಕೊಡ್ತೀನಿ. ಕೊಟ್ಕಾಳು ಮಾರಮ್ಮನ ಜಾತ್ರೆ ಕೇವಲ ಒಂದು ಹಬ್ಬ ಅಲ್ಲ, ಇದು ಸುತ್ತಮುತ್ತಲಿನ ನೂರಾರು ಹಳ್ಳಿಗಳ ಜನರ ಭಾವನಾತ್ಮಕ ಮತ್ತು ಸಾಂಸ್ಕೃತಿಕ ಉತ್ಸವ. ಜಾತ್ರೆಯ ಮೊದಲ ದಿನ ಕಂಬದ ಪೂಜೆಯೊಂದಿಗೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ದೇವಸ್ಥಾನದ ಆವರಣದಲ್ಲಿ ಸಾಂಪ್ರದಾಯಿಕ ವಿಧಿವಿಧಾನಗಳೊಂದಿಗೆ ಕಂಬವನ್ನು ನೆಟ್ಟು ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. ಈ ಸಮಯದಲ್ಲಿ ಇಡೀ ಗ್ರಾಮಕ್ಕೆ ಹಬ್ಬದ ಕಳೆ ಬರುತ್ತೆ. ಸುತ್ತಮುತ್ತಲಿನ ಚಿಕ್ಕಲ್ಬಾಳು, ದೊಡ್ಡಕಲ್ಬಾಳು, ಪಿಚ್ಚನಕೆರೆ ಸೇರಿದಂತೆ 10 ಗ್ರಾಮಗಳ ಭಕ್ತರು ಸಾಗರೋಪಾದಿಯಲ್ಲಿ ದೇವಸ್ಥಾನದ ಕಡೆ ಹೆಜ್ಜೆ ಹಾಕಿ ಹಬ್ಬದ ಸಂಭ್ರಮನ ಸವಿಯೋದಕ್ಕೆ ಶುರು ಮಾಡ್ತಾರೆ. ಕಂಬದ ಪೂಜೆ ನಂತರ ಶ್ರೀ ಮಾದೇಶ್ವರ ಸ್ವಾಮಿಗೆ ಎಳವಾರ ಶುರು ಮಾಡ್ತಾರೆ. ಎಳವಾರ ಅಂದರೆ ಗೊತ್ತಿಲ್ಲದಾಗಿರೋರಿಗೆ ಕನ್ಫ್ಯೂಸ್ ಆಗ್ಬೋದು. ಈ ಎತ್ತುಗಳು ಸಾಕಿರೋವಂಥವ್ರು ನೊಗ ಕಟ್ಕೊಂಡು ಕೊಂಡಕ್ಕೆ ಸೌದೆ ಏನು ಬೇಕಾಗುತ್ತೆ ಆ ಸೌದೆಗಳನ್ನ ಮೆರವಣಿಗೆ ಮುಖಾಂತರ ತಂದು ಕೊಂಡದ ಜಾಗದಲ್ಲಿ ಹಾಕ್ತಾರೆ. ಎಳವಾರ ಆಗಿದ್ದು ಮಾರನೇ ದಿನವೇ ಶ್ರೀ ಮಾದೇಶ್ವರ ಸ್ವಾಮಿ ಕೊಂಡೋತ್ಸವ ನಡೆಯುತ್ತೆ. ಇದಾದಮೇಲೆ ಶ್ರೀ ಮಲ್ಲೇಶ್ವರ ಸ್ವಾಮಿ ಮತ್ತು ನಮ್ಮವ್ವ ಕೊಟ್ಕಾಳು ಮಾರಮ್ಮನಿಗೆ ಎಳವಾರ ಶುರು ಮಾಡ್ತಾರೆ. ಈ ಎಳವಾರ ಆದಮೇಲೆ ಶ್ರೀ ಮಲ್ಲೇಶ್ವರ ಸ್ವಾಮಿ ಮತ್ತು ಕೊಟ್ಕಾಳು ಮಾರಮ್ಮಂದು ಎರಡೂ ಒಟ್ಟಿಗೆ ಕೊಂಡ ನಡೆಯುತ್ತೆ. ಈ ನನ್ನ ತಾಯಿಗೆ ಭಕ್ತರ ಸಂಖ್ಯೆಗೇನು ಕಮ್ಮಿ ಇಲ್ಲ. ಜಿಲ್ಲೆ ಗಡಿ ದಾಟಿ ಲಕ್ಷಾಂತರ ಜನ ಭಕ್ತರಿದ್ದಾರೆ. ಈ ತಾಯಿ ಭಕ್ತರೆಲ್ಲರೂ ಹರಕೆ ಒಪ್ಕೊಳ್ಳೋದು ಒಂದೇ ಥರ, ಕುರಿ, ಮೇಕೆ ಅಥವಾ ಕೋಳಿ ಒಪ್ಪಿಸ್ತೀವಿ ಕಣವ ಅಂತ. ನಾವು ಈ ತಾಯಿ ದರ್ಶನ ಪಡ್ಕೊಂಡು ಹಾಗೆ ಜಾತ್ರೆನ ಒಂದು ರೌಂಡ್ ನೋಡಿಕೊಂಡು ಅಮ್ಮನ ಪ್ರಸಾದ ಸಿದ್ಧಪಡಿಸಿರೋ ಕಡೆ ಹೆಜ್ಜೆ ಹಾಕಿದ್ವಿ. ಜಾತ್ರೆ ಅಂದಮೇಲೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಬಗೆ ಬಗೆಯ ತಿಂಡಿ ತಿನಿಸುಗಳು, ಚಿಕ್ಕ ಮಕ್ಳುಗಳು ಆಟ ಆಡೋ ಅಂಥ ಆಟ ಸಾಮಾನುಗಳು ಎಲ್ಲಿ ನೋಡಿದ್ರೂ ಕಣ್ ತುಂಬ್ತಾನೇ ಇರುತ್ತೆ. ನಾವೀಗ ಜಾತ್ರೆಯ ಸಂಭ್ರಮನ ಕಣ್ ತುಂಬಿಕೊಂಡು ಅನ್ನದಾನ ನಡೀತಾ ಇರೋ ಕಡೆ ಹೊರಟ್ವಿ. ಲೇಡೀಸ್ಗೆ ಸಪ್ರೇಟ್ ಸೆಂಟ್ರು, ಹಾಗೆ ಗಂಡಸ್ರಿಗೆ ಸಪ್ರೇಟ್ ಸೆಂಟ್ರು ಅಂತ ಊಟದ ಕೌಂಟ್ರುಗಳು ಸಪ್ರೇಟಾಗಿ ಮಾಡಿದರು. ನಾವು ಸ್ವಲ್ಪ ಬೇಗ ಹೋಗಿದ್ದರಿಂದ ಜನ ಸ್ವಲ್ಪ ಕಮ್ಮಿ ಇದ್ದರು. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡಿದಿದ್ರೆ ಎಲ್ಲಿ ನೋಡಿದ್ರು ಜನರೇ ತುಂಬಿರ್ತಾಯಿದ್ರು. ಹಾಗೋ ಹೀಗೋ ಮಾಡಿ ಸುತ್ತಿ ಬಳಸಿ ಒಂದು 15 ಲೈನು ಸುತ್ತಾಡಿಕೊಂಡು ಊಟದ ಕೌಂಟ್ರ್ ಕಡೆ ಹೊರಟ್ವಿ. ಇವೆಲ್ಲ ಅಮ್ಮನ ಪ್ರಸಾದ ಕೊಡ್ತಿದ್ದಂಥ ಕೌಂಟ್ರುಗಳು. ಒಂದು ಕಡೆ ಎಂಟ್ರಿಯಾಗಿ ಅಮ್ಮನ ಪ್ರಸಾದ ಇಸ್ಕೊಂಡು ಇನ್ನೊಂದು ಕಡೆ ಪಕ್ಕದ ಲೈನಲ್ಲಿ ಎಕ್ಸಿಟ್ ಆಗಬೇಕು. ಎಲ್ಲ ಲೈನ್ಸು ಖಾಲಿ ಇದ್ದು, ಅಂದರೆ ಜನ ಆಗ್ತಾನೆ ಬರ್ತಾಯಿದ್ರು. ಎಲ್ಲ ಮಧ್ಯಾಹ್ನದ ಊಟಕ್ಕೆ ಜಾಸ್ತಿ ಜನ ಸೇರ್ತಾರೆ. ನಾವು ಹೋಗಿದ್ದದ್ದು 11 ಗಂಟೆ ಟೈಮ್ ಆಗಿದ್ದರಿಂದ ಇನ್ನೂ ಸ್ವಲ್ಪ ಬರ್ತಾ ಇದ್ದರು. ಇಲ್ಲಿ ಎಲ್ಲ ಕಡೆ ಮಾಡೋ ರೀತಿ ಬಕೆಟಲ್ಲಿ ಬಡಿಸೋ ಸಿಸ್ಟಮ್ ಇಲ್ಲ. ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೊಂಡು ಹಾಕ್ಬಿಟ್ಟು ಹಾಗೆ ಲೈನಲ್ಲಿ ಕೊಡ್ತಾರೆ. ಒಂಥರ ಬೊಫೆ ಸಿಸ್ಟಮ್ ಥರ ಚೆನ್ನಾಗಿದೆ. ಕೊನೆಗೂ ಅಮ್ಮನ ಪ್ರಸಾದ ಬಂದು ನನ್ನ ಕೈ ಸೇರಿತು. ಈ ಊರಿನ ಗ್ರಾಮಸ್ಥರು ಮತ್ತು ಯುವಕರಿಗೆ ಒಂದು ವಾಟ್ಸಪ್ ಹೇಳಲೇಬೇಕು. ನಮ್ಮ ಮನೆಗಳಲ್ಲಿ 1000 ಜನ ಸೇರಿಸುವಂಥ ಫಂಕ್ಷನ್ಗಳು ನಡೆದ್ರೂ ಕೂಡ ನಮ್ಮ ಕೈಲಿ ಮ್ಯಾನೇಜ್ ಮಾಡೋದಕ್ಕೆ ಒದ್ದಾಡ್ಬಿಡ್ತೀವಿ. ಆದರೆ ಈ ಊರಿನ ಜನತೆ ಬಂದಿರೋ ಲಕ್ಷಾಂತರ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ಈ ಕಾರ್ಯಕ್ರಮನ ನಿಭಾಯಿಸ್ಕೊಂಡು ಬರ್ತಾರೆ. ಊಟ ಮಾಡೋಕ್ಕೆ ಅಂತಲೇ ಸಪ್ರೇಟ್ ಪೆಂಡಾಲ್ ಹಾಕ್ಸಿದ್ರು. ಬಟ್ ಅಲ್ಲೆಲ್ಲ ಜನ ತುಂಬೋಗಿದ್ದರಿಂದ ನಾವು ಬಯಲಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ ಬಿಸಿಲಲ್ಲಿ. ಆದರೂ ಅಮ್ಮನ ಪ್ರಸಾದ ತಿಂದಾಗ ಏನೋ ಒಂಥರ ತೃಪ್ತಿ. ಎಲ್ಲ ಜನರು ಕೂಡ ಬಯಲಲ್ಲೇ ಕೂತ್ಕೊಂಡು ಊಟ ಮಾಡ್ತಿದ್ರು. ಊಟ ಮುಗಿಸ್ಕೊಂಡು ಬಂದಮೇಲೆ ನಮ್ಮಪ್ಪ ಕಡಲೆಪುರಿ ತೊಗೊಳ್ಳೋಣ ಬಾ ಅಂತ ಪುರಿ ಅಂಗಡಿ ಕರ್ಕೊಂಡೋದ್ರು. ನಾನು ಚಿಕ್ಕ ವಯಸ್ಸಲ್ಲಿ ಹೇಳ್ಬೇಕಾದ್ರೆ ಈ ಕಡಲೆಪುರಿನ ನಾರ್ಮಲಾಗಿ ಮಿಕ್ಸ್ಚರ್ ಜೊತೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಹೆಚ್ಚಾಗಿ ಟೀ ಜೊತೆಲಿ ಗ್ಲಾಸ್ಗೆ ಹಾಕ್ಕೊಂಡು ಟೀ ಬೇಲ್ಪುರಿ ಥರ ತಿಂತಿದ್ದೆ ಹೆಚ್ಚು. ನೀವು ಕೂಡ ನನ್ನ ಥರನೇ ಡಿಫ್ರೆಂಟಾಗಿರೋ ಡಿಶ್ನ ಟ್ರೈ ಮಾಡಿದ್ದೀರಾ ಕಡಲೆಪುರಿಲಿ? ಟ್ರೈ ಮಾಡಿದರೆ ಒಂದು ಕಮೆಂಟ್ ಮಾಡಿ. ಈಗ ನೋಡಿ ಮಧ್ಯಾಹ್ನ ಟೈಮು ಹತ್ರ 1 ಗಂಟೆ ಆಯಿತು. ಜನ ನೋಡಿ ಕಿಲೋಮೀಟರ್ ಗಟ್ಟಲೆ ನೋಡಿದ್ರು ಕೂಡ ಜನ ತುಂಬಿ ತುಳುಕ್ತಾ ಇದ್ದಾರೆ. ಇವತ್ತಿನ ಅನ್ನದಾನದ ನಂತರ ಅಮ್ಮನ ಜಾತ್ರೆ ಮುಕ್ತಾಯಗೊಳ್ಳುತ್ತೆ. ನಾನು ಕೂಡ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.
ಇನ್ನೂ ಹೆಚ್ಚಿನ ಈ ರೀತಿಯ ವಿಡಿಯೋಗಳಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಇನ್ಸ್ಟಾ ಬೈ ಸುನಿನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.